ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಸಿಡಿ ರವಿರಾಜ್. ಈ ವಿಡಿಯೋದಲ್ಲಿ ಹೆಪಟೈಟಿಸ್ ಎ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಬೇರೆ ಬೇರೆ ಥರ ಹೆಪಟೈಟಿಸ್ ಇದೆ. ಹೆಪಟೈಟಿಸ್ ಎ, ಬಿ, ಸಿ, ಡಿ, ಇ ಅಂತ ಮಾಮೂಲಿಯಾಗಂತ ಬರುವಂಥ ಒಂದು ಹೆಪಟೈಟಿಸ್ ಅಥವಾ ಒಂದು ವೈರಲ್ ಲಿವರ್ ಜಾಂಡಿಸ್ ನಾವು ಹೆಪಟೈಟಿಸ್ ಎ ಅಂತ ಕರಿತೀವಿ. ಇದರಲ್ಲಿ ಸಣ್ಣದಾಗಿ ಜ್ವರ ಬರ್ಬೋದು, 1 ರಿಂದ 3 ದಿನದ ತನಕ. ಜೊತೆಗೆ ಹೊಟ್ಟೆ ನೋವು ಇರುತ್ತೆ, ಉಬ್ಬಳಿಕೆ, ವಾಕರಿಕೆ, ವಾಂತಿ ಬರುವಂಥದ್ದು, ವಾಂತಿ ಆಗುವಂಥದ್ದು, ಇವೆಲ್ಲವೂ ಲಕ್ಷಣಗಳು ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುವಂಥದ್ದು. ಇದು ಅಲ್ಲದೆ ಜೊತೆಗೆ ಕಣ್ಣು ಸಣ್ಣದಾಗಿ ಹಳದಿಯಾಗಿ ಶುರುವಾಗ್ತಾ, ಹಳದಿ ಜಾಸ್ತಿ ಆಗ್ತಾ ಬರುತ್ತೆ. ಇದು ಸೆಲ್ಫ್ ಲಿಮಿಟಿಂಗ್ ಆಗಿರೋದ್ರಿಂದ 7 ದಿನ 9 ದಿನ, ಕೆಲವರಿಗೆ 15 ದಿನ ತನಕ ಎಳಿಬಹುದು. ಇದನ್ನು ಬರಬಾರ್ದು ಅಂತ ಹೇಳಿದ್ರೆ ಕಾದರಿದ ನೀರು ಕುಡಿರಿ. ಪ್ರತಿಯೊಬ್ಬರು ಮನೆಯಲ್ಲಿ ಬೆಸ್ಟ್ ಟ್ರೀಟ್ಮೆಂಟ್ ಫಾರ್ ದ ವಾಟರ್ ಅಂತ ಹೇಳಿದ್ರೆ ಕಾಯಿಸ್ಬಿಟ್ಟು ನೀರನ್ನ ಆರಿಸಿ ಕುಡಿಯೋದ್ರಿಂದ ಅದರಂತ ಬೆಸ್ಟ್ ಟ್ರೀಟ್ಮೆಂಟ್. ಈವನ್ ವಾಟರ್ ಪ್ಯೂರಿಫೈಯರ್ಸ್ ಅಂತ ಕೊಡೋದಿಲ್ಲ. ಜಾಂಡಿಸ್ ಬಂದಿದೆ ಅಂತ ಕನ್ಫರ್ಮ್ ಆದ್ಮೇಲೆ ನೀರನ್ನ ಜಾಸ್ತಿ ಕುಡೀರಿ. ದ್ರವಾಂಶ ಎಷ್ಟು ಬಳಸ್ತಾ ಬರ್ತೀರಿ ಜಾಂಡಿಸ್ ಅಷ್ಟು ಜಲ್ದಿ ಕಡಿಮೆ ಆಗ್ತಾ ಬರುತ್ತೆ. ಎಣ್ಣೆ, ಜಿಡ್ಡು, ಕರದಿತ್ತು ಪದಾರ್ಥ, ನಾನ್ ವೆಜ್ ಐಟಮ್ಸ್ ನ ಕಂಪ್ಲೀಟ್ ಸ್ಟಾಪ್ ಮಾಡಿಬಿಡಿ. ನೀರು, ಬಾರ್ಲೈಕಿ ನೀರು, ಎಳ್ನೀರು, ಕಬ್ಬಿನ ಹಾಲು ಇವೆಲ್ಲ ತುಂಬಾನೇ ಒಳ್ಳೆಯದು. ಜೀರಿಗೆ ಕಷಾಯ ಮಾಡ್ಕೊಂಡು ಕುಡಿ. ಜೀರಿಗೆ ಕಷಾಯ ಅದರದೇ ಅಂತ ಒಂದು ಪ್ರಾಮುಖ್ಯತೆ ಹೊಂದಿದೆ. ಅದರಿಂದ ಬೆಳಿಗ್ಗೆ ಸಂಜೆ ಜೀರಿಗೆ ಕಷಾಯ ಕುಡಿಯೋದ್ರಿಂದ ತುಂಬಾ ಅನುಕೂಲ ಮಾಡುತ್ತೆ.